ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು ತಿಂದು ನಿನ್ನನ್ನರಣ ತೀರುತಲೆ ಪಯಣ ಹಿಂದಾಗದೊಂದು ಚಣ ಮುಂದಕೊಂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದ ನಿಲ್ಲೆ ಹೊಸತಾಗಿ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ. ಸಾಧಕ ಅನ್ನುವಂಥವನು ಮರಣಕ್ಕೆ ಹೆದರಬಾರದು. ನೋಡಿ, ಡಿ ವಿ ಜಿಯವರ ದೃಷ್ಟಿ ನೋಡಿ. ಆರ್ಷವಾಣಿ ಅನ್ನುವಂತಹ ನಮ್ಮ ಉಪನಿಷತ್ತು ಅದು ಏನು ಹೇಳುತ್ತೋ ಅದೇ ರೀತಿಯಲ್ಲಿ ಸ್ವಾಮಿ. ಭಗವದ್ಗೀತಾ ಕಿಂಚಿದಧೀತ ತಸ್ಯ ಚರ್ಚಾ ಯಮೇನ ನ ಕ್ರಿಯತೆ. ಆಚಾರ್ಯರ ವಾಣಿ. ಜ್ಞಾನವನ್ನು ಗಳಿಸಪ್ಪ, ಮರಣ ಅಂದ್ರೆ ಏನನ್ನುವಂಥದನ್ನು ವಿಚಾರ ಮಾಡು. ಯಾರಿಗೆ ಮರಣ? ನೋಡಿ, ಆಲೋಚನೆ ಮಾಡಿ. ಮೃತ್ಯು ಬಿಂಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂಗೆತ್ತಲೆಂಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಯಾಕಪ್ಪ ಹೆದರ್ತೀಯ ಮರಣಕ್ಕೆ? ಮರಣ ಅಂದ್ರೆ ಏನು ಹೇಳು, ಏನು ಹೇಳು? ಈ ದೇಹ ಅನ್ನುವಂಥದ್ದು ಪ್ರತಿ ನಿಮಿಷವೂ ಸಾಯ್ತಾನೆ ಇದೆ, ಒಂದಲ್ಲ ದಿವಸ ಸಾಯೋದದು. ಶೀರ್ಯಮಾನ ಸ್ವಭಾವತ್ವಾತ್ ಶರೀರಂ, ಅದು ಕ್ಷೀಣಗೊಳ್ತಾನೆ ಇದೆ, ಅದು ಜರ್ಜರವಾಗ್ತಾನೆ ಇದೆ, ಅದಕ್ಕೆ ಶರೀರ ಅಂತ ಹೆಸರು. ಅದು ಒಂದು ದಿವಸ ಅಲ್ಲ ಸಾಯೋದು. ಪ್ರತಿ ಕ್ಷಣವೂ ಕಾಲೋ ಜಗದ್ಭಕ್ಷಕ ಪ್ರತ್ಯಾಯಾಂತಿಗತಾ ಪುನರ್ನ ದಿವಸಾಹ. ಪ್ರತಿಯೊಂದು ಕ್ಷಣವೂ ಕೂಡ ಈ ಶರೀರವನ್ನು ತಿನ್ನುತ್ತಾ ಇದೆ. ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ, ಇದು ಶರೀರ ಯಾತ್ರೆ. ಶರೀರ ಯಾತ್ರೆಯಲ್ಲಿ ಹಿಂದೆ ಬರುವಂಥದ್ದಿಲ್ಲ. ಯಾವ ಮುದುಕನ್ನುವಂಥವನು ಮತ್ತೆ ಹುಡುಗ ಆಗಲಿಲ್ಲ. ಆ ಶರೀರ ಅನ್ನುವಂಥದ್ದು ಪ್ರತಿ ನಿಮಿಷವೂ ಸಾಯ್ತಾನೇ ಇದೆ. ಆ ಸಾವನ್ನುವಂಥದ್ದು ಒಂದು ದಿವಸ ಬರುವಂಥದ್ದಲ್ಲ ತಮ್ಮ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳ ಬದಲಾವಣೆ, ಪ್ರತಿ ನಿಮಿಷದ ಪರಿವರ್ತನೆ ಅನ್ನುವಂಥದ್ದೇ ಸಾವು. ಇದಕ್ಕೆ ಹೆಸರು ಮೃತ್ಯು. ಈ ಶರೀರ ಅನ್ನುವಂಥದ್ದು ಮೃತ್ಯು. ಮೃತ್ಯೋರ್ಮ ಅಮೃತಂಗಮಯ. ಆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳಲ್ಲಿ ನಾನನ್ನುವಂಥದ್ದನ್ನು ಬಿಟ್ಟು ಆತ್ಮನಲ್ಲಿ ನಾನನ್ನುವಂತಹ ಭಾವನೆಯಿಂದ ನೀನು ನಿಲ್ತೀಯೋ ಸಾತ್ವಿಕದಿ ಬಾಳ್ದವಂಗೆತ್ತಲೆಂಭಯವಿಹುದು. ನೋಡಿ, ಆ ಉಪನಿಷತ್ತಿನ ಆರ್ಷವಾಣಿಯಲ್ಲಿ ಏನೊಂದು ಅಭಯತ್ವ ಅನ್ನುವಂಥದ್ದು ಇದೆಯೋ, ಅಭಯಂ ಪ್ರತಿಷ್ಠಾಂ ವಿಂದತೆ, ಅದೇ ಧಾಟಿಯಲ್ಲಿ ಡಿ ವಿ ಜಿಯವರ ಕಗ್ಗ ನೋಡಿ. ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬತ್ತಿತೆನ್ನುಳು ಸತ್ವದೂಟೆಯನ ಬೇಡ, ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ಇವಾಗ ಸತ್ತ ಹೋದ, ಏನು ಸ್ವಾಮಿ ಮತ್ತೆ ಬರ್ತಾನೆ ಕಣೋ, ಹರ್ಷತಾನೆ. ತೆರೆ ಇಳಿತ ತೆರೆ ಏರು. ಸಮುದ್ರದಲ್ಲಿ ತೆರೆ ಅನ್ನುವಂಥದ್ದು ಎತ್ತರವಾಗಿ ಬಂದ್ರೆ ಇಳಿತದೆ, ಅದು ಇಳಿದ್ರೆ ಮತ್ತೆ ಏರ್ತದೆ. ಸ್ವಾಮಿ ಎದ್ದಿತು ಮತ್ತೆ ಬೀಳ್ತದೆ. ಅದೇ ತಮ್ಮ, ಇವಾಗ ಒಂದು ಮಗು ಹುಟ್ಟಿತು, ಸಾಯ್ಲಿಕ್ಕುಂಟು. ಅಯ್ಯೋ ಸ್ವಾಮಿ ಮಗು ಸತ್ತೋಯ್ತು, ಮತ್ತೆ ಹುಟ್ಟಲಿಕ್ಕುಂಟು ಅಲ್ಲ. ಜಾತಸ್ಯ ಮರಣಂ ಧ್ರುವಂ ಮೃತಸ್ಯ ಜನ್ಮಂ ಧ್ರುವಂ ತಸ್ಮಾದ್ ಅಪರಿಹಾರ್ಯರ್ಥೇ ವಿತೈ ವಿಷಯೇ ನತ್ವಂ ಶೋಚಿತುಂ ಅರ್ಹಸಿ. ಇದ್ರ ಬಗ್ಗೆ ತಲೆಮಹಾಳೆ ಮಾಡಿಕೊಳ್ಳುವಂಥದ್ದು ಖಂಡಿತ ಸಾಧಕನ ಧರ್ಮ ಅಲ್ಲ. ಸಾಧಕ ಅನ್ನುವಂಥವನು ಹೌದೋ, ಈ ಶರೀರ, ಮನಸ್ಸು, ಬುದ್ಧಿಗಳನ್ನುವಂಥದ್ದು ಇರುವಾಗಲೇ ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನುವಂಥವೇ ಮರಣ, ಅವುಗಳ ಸ್ವಧರ್ಮ ಅನ್ನುವಂಥದ್ದು ಮೃತ್ಯು. ಅದು ನಾನಲ್ಲ, ಅದು ನಾನಲ್ಲ. ಆ ರೀತಿ ನಿಲ್ತೀಯ ತಮ್ಮ. ಜನ್ಮ ಸಾವಿರವಿರಲಿ ನಷ್ಟವದರಿಂದೇನೋ, ಕರ್ಮ ಸಾವಿರವಿರಲಿ ನಷ್ಟ ನಿನಗೇನೋ, ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆಯಂಗೈದೊಡೆ, ಇಮ್ಮಿದಳ ಸರಸವದು ಮಂಕುತಿಮ್ಮ. ಅಲ್ಲ, ನ ಬಿಭೇತಿ ಕುತಶ್ಚ ನೇತಿ ಏತಗಂ ಹವಾವನ ತಪತಿ, ಕಿಮಹಗಂ ಪಾಪ ಸಾಧುನಾ ಕರವಂ, ಕಿಮಹಂ ಪಾಪಮಕರವಮಿತಿ. ಅಲ್ಲ, ತೈತ್ತರಿ ಉಪನಿಷತ್. ಆ ವ್ಯಕ್ತಿ ಅನ್ನುವಂಥವನು ಅಭಯತ್ವದಲ್ಲಿರುವಂತಹ ವ್ಯಕ್ತಿ, ಆತ್ಮನಲ್ಲಿ ನಾನನ್ನುವಂತಹ ರೀತಿಯಲ್ಲಿ ನಿಂತಹ ವ್ಯಕ್ತಿ ನ ಬಿಭೇತಿ, ಹೆದರಲ್ಲ. ಮೃತ್ಯುವಿಂ ಭಯವೇಕೆ? ಯಾತ ಕೇಳಿ, ಆದರೆ ಸ್ವಧರ್ಮ, ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳ ಸ್ವಧರ್ಮ ಅನ್ನುವಂಥದ್ದೇ ಮೃತ್ಯು. ಅದು ಪ್ರತಿನಿತ್ಯವೂ ಬದಲಾವಣೆ ಆಗ್ತಾನೇ ಇದೆ. ಬದಲಾವಣೆ ರಹಿತನಾದ ನಿತ್ಯ ಸತ್ಯ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಆತ್ಮಸ್ವರೂಪ ಅದು ನಾನು. ಹಾಗಿರುವಾಗ ಯಾರಾದರೂ ಹೆದರಿಸ್ತಾರೆ ಅಂತ ಇಟ್ಕೊಳ್ಳಿ ನಿಮಗೆ. ಏನು ಇದು ಕೊನೆ ಜನ್ಮ ಅಲ್ಲ ಅಂತ ನಿನಗೆ, ಇನ್ನೆಷ್ಟೋ ಕೆಲವು ಜನ್ಮಗಳುಂಟಂತೆ. ಇರ್ಲಿ ಕಣೋ, ಜನ್ಮ ಸಾವಿರ ಬರಲಿ. ನಿನ್ನ ಕರ್ಮ ಇನ್ನೂ ಮುಗಿಲಿಲ್ಲ ಅಂತ ಕಣೋ, ಕರ್ಮಗಳು ಸಾಕಷ್ಟಿದೆ. ಇರ್ಲಿ ಕಣೋ. ಯಾತಕ್ಕೆ? ಜನ್ಮ ಕರ್ಮ ಎರಡೂ ಕೂಡ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳಿಗೆ, ಪ್ರಕೃತಿಗೆ. ಬ್ರಹ್ಮ ಹೃದಯದಿ ನಿಲ್ಲೇ ಅಲ್ಲ. ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ ನಂದತಿ ನಂದತಿ ಆನಂದತ್ಯೇವ.
ಯಾರ ಮನಸ್ಸು ಬುದ್ಧಿ ಅನ್ನುವಂಥದ್ದು ಆತ್ಮನಲ್ಲಿ ನೆಲೆ ನಿಂತಿದೆಯೋ ಎಲ್ಲಿ ಸ್ವಾಮಿ ಮರಣ ಭಯ ಅಲ್ಲ. ಸಾಮಾನ್ಯ ಉದಾಹರಣೆ, ನಮ್ಮ ನಿದ್ದೆಯೇ ಸಾಕು. ನಮಗೆ ಮರಣ ಭಯ ಇರೋದು ಎಚ್ಚರದಲ್ಲಿ ಮಾತ್ರ. ಈ ದೇಹದಲ್ಲಿ ನಾನನ್ನುವಂಥದ್ದು ಭಾವನೆ ಬಂದಾಗ ಮಾತ್ರ ಮರಣ ಭಯ. ನಿದ್ದೆಯಲ್ಲಿ ಯಾರಿಗೆ ಮರಣ ಭಯ? ನಿದ್ದೆಯಲ್ಲಿ ನಾವು ದೇಹದಲ್ಲಿಲ್ಲ. ದೇಹವನ್ನು ದಾಟಿ ನಾವು ಆತ್ಮನಲ್ಲಿ ನಿಂತಾಗ ಮೃತ್ಯುವಿನ ಭಯವಿಲ್ಲ. ಅಭಯಂ ಪ್ರತಿಷ್ಠಾಂ ವಿಂದತೆ. ಸ್ವಾಮಿ ಎಲ್ಲ ಸರಿನೇ ಅಲ್ಲ? ಈ ಪ್ರಪಂಚದಲ್ಲಿ, ಈ ವಿಚಿತ್ರ ರೀತಿಯ ಜಗತ್ತಲ್ಲಿ, ನಾನಾ ರೀತಿಯ ಝಂझಾಟದ ಈ ಪ್ರಪಂಚದ ಕಷ್ಟ ನಷ್ಟ ಪೆಟ್ಟನ್ನುವಂಥ ಅಲೆಗಳು ಬರ್ತಾ ಇರುವಾಗಲೂ ಮನಸ್ಸನ್ನು ಪ್ರಶಾಂತವಾದ ರೀತಿಯಲ್ಲಿ ಇಟ್ಕೊಂಡು ಆನಂದದಿಂದ ಬಾಳುವ, ಶರೀರ ಸಾಯ್ತಾ ಇದೆ ಅಂತ ಗೊತ್ತಿದ್ರು ಇದು ಮರಣ ಧರ್ಮವನ್ನು ಪಡೆದಿರುವಂತಹ ಮೃತ್ಯು ಸ್ವರೂಪ ಅಂತ ಗೊತ್ತಿದ್ರು ಅಮೃತ ಸ್ವರೂಪನಾಗಿ ತನ್ನ ಅವಿನಾಶಿ ಆತ್ಮನಲ್ಲಿದ್ದು ಆನಂದದಿಂದ ಬದುಕೋರಿದ್ದಾರೆ ಸ್ವಾಮಿ ಅಲ್ಲ. ಗೀತೆಯಲ್ಲಿ ಅರ್ಜುನ ಕೇಳಿದ ಹಾಗೆ, ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಈ ಪ್ರಪಂಚದಲ್ಲಂತವ್ರು ಇದಾರೇ ಸ್ವಾಮಿ. ಯಾಕಂದ್ರೆ ನಮಗೆಲ್ಲ ಹೇಗೆ ಅನ್ನಿಸ್ತದೆ ಅಂದ್ರೆ, ಭಗವದ್ಗೀತೆ, ಉಪನಿಷತ್ತು, ಋಷಿಗಳ ವಾಕ್ಯ ಅನ್ನುವಂಥದ್ದನ್ನು ಕೇಳುವಾಗ ಸ್ವಾಮಿ ಇದೆಲ್ಲ ಹಿಂದಿನವರಿಗೆಲ್ಲ ಸಾಧ್ಯ ಇತ್ತೇನೋ, ನಮ್ಗೆಲ್ಲ ಆಗಲ್ಲ ಸ್ವಾಮಿ, ಇದೆಲ್ಲ ಬಹಳ ಕಷ್ಟ ಇದೆ ಅನ್ನಿಸ್ತದೆ. ಯಾಕನ್ನಿಸ್ತದೆ ಅಂದ್ರೆ, ಅಯ್ಯೋ ಇದೆಲ್ಲ ಬಹಳ ಕಷ್ಟ ಇದೆ ಸ್ವಾಮಿ, ಇಂತಹ ಪ್ರಪಂಚದಲ್ಲಿ ಪ್ರಶಾಂತವಾದ ಮನಸ್ಸಿಂದ ಇದ್ದು ಆನಂದದಿಂದ ಬದುಕುವಂತಹ ವ್ಯಕ್ತಿ ಇದ್ದಾರೆ, ಖಂಡಿತವಾಗಿಯೂ ಇದ್ದಾರೆ. ಶತಮಾನಗಳಿಗೆ ನಮ್ಮ ದೇಶದಲ್ಲಿ ಹಳ್ಳಿಗೆ ಮಹಾತ್ಮರಾಗಿ ಹೋಗಿದ್ದಾರೆ ಇದ್ದಾರೆ ಸ್ವಾಮಿ. ಹಾಗಾದ್ರೆ ಒಬ್ಬ ಮಹಾತ್ಮಂದ್ರೆ ಯಾರು ಅಂತ ಹೇಗೆ ಸ್ವಾಮಿ ಗೊತ್ತಾಗೋದು? ಅರ್ಜುನನದು ಇದೇ ಪ್ರಶ್ನೆ. ಕಾ ಭಾಷಾ ಅಂದ್ರೆ ಇನ್ನೆಂತದ್ದು ಕೇಳಿದ್ರು? ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಅವನ ನಿಜವಾದಂತಹ ಒಂದು ಸ್ವರೂಪ ಏನು, ಅವನ ನಿಜವಾದ ಲಕ್ಷಣ ಏನನ್ನುವಂತಹ ರೀತಿಯಲ್ಲಿ ಅರ್ಜುನ ಕೇಳುವಾಗಲೂ ಅವನು ತಿಳ್ಕೊಂಡಿದ್ದು ಹಾಗೆ ಭೌತಿಕವಾದ ಲಕ್ಷಣ. ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಇವನು ಜ್ಞಾನಿ, ಇವನು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು, ಇವನು ಜೀವನ್ ಮುಕ್ತ ಗೊತ್ತಾಗುತ್ತೆ ಸ್ವಾಮಿ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತ ನರಿಯದೆಯೇ, ಧರೆಯದದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕುತಿಮ್ಮ. ಸ್ವಾಮಿ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ, ಯೋಗಿಯು ಸಂಸಾರ ಭೋಗಿಯೇ ಹೊರಕೆ, ಲೋಗಲವರಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ, ತ್ಯಾಗಿಯವನ್ ಅಂತರದಿ ಮಂಕುತಿಮ್ಮ. ಒಬ್ಬ ಜ್ಞಾನಿ, ಒಬ್ಬ ಜೀವನ್ಮುಕ್ತ, ಒಬ್ಬ ಮಹಾತ್ಮ ಶಾರೀರಿಕವಾಗಿ ಗೊತ್ತಾಗಲ್ಲ ಸ್ವಾಮಿ. ಇದು ಶಾರೀರಿಕ ಲಕ್ಷಣ ಅಲ್ಲ. ವ್ಯವಹಾರದಲ್ಲೇ ನೋಡೋಣ. ಒಬ್ಬರು ಡಾಕ್ಟರ್ ಯಾರು ಹೇಳಿ? ಅಯ್ಯೋ ಸ್ವಾಮಿ, ಒಬ್ಬ ಡಾಕ್ಟರ್ ಯಾರು ಅಂತ ತಿಳ್ಕೊಳ್ಳೋದು ಬಹಳ ಸುಲಭ. ಯಾರು ಹೇಳು? ಬಿಳಿ ಬಟ್ಟೆ, ಬಿಳಿ ಪ್ಯಾಂಟ್ ಹಾಕೊಂಡು, ಒಳ್ಳೆ ರೀತಿಯ ಪರ್ಸನಾಲಿಟಿ ಎಲ್ಲ ಇದ್ದು, ಸ್ವಲ್ಪ ಸ್ಟೆಥೋಸ್ಕೋಪ್ ಎಲ್ಲ ಕತ್ತಿಗೆ ಹಾಕೊಂಡು, ಆಮೇಲೆ ಯಾರಿಗೂ ಓದದ ಹಾಗೆ ಹ್ಯಾಂಡ್ ರೈಟಿಂಗ್ ಇರುವುದಾದರೆ ಡಾಕ್ಟರ್. ಮೂರ್ಖ. ಅದು ಡಾಕ್ಟರ್ ಲಕ್ಷಣ ಅಲ್ಲ ಕಣೋ, ಅದು ಭೌತಿಕ ದೇಹ. ಒಬ್ಬ ಡಾಕ್ಟರ್ ಅನ್ನುವಂಥವನು ರೋಗ ಅಂದ್ರೇನು, ಶರೀರ ಅಂದ್ರೇನು, ಆ ಬ್ಯಾಕ್ಟೀರಿಯಾಗಳು ಶರೀರವನ್ನು ಪ್ರವೇಶಿಸುವ ರೀತಿ ಹಾಗೆ ಅಲ್ಲಿ ಏನು ಪರಿಣಾಮ ಆಗುತ್ತೆ, ದೇಹದಲ್ಲಿ ಎಷ್ಟು ಭಾಗಗಳಿವೆ, ಆ ರೋಗ ಅನ್ನುವಂಥದ್ದನ್ನು ಪರಿಹರಿಸುವಂಥದ್ದು ಯಾವ ಔಷಧಿ, ಎಲ್ಲವನ್ನೂ ಯಾರು ತಿಳ್ಕೊಂಡಿರ್ತಾನೋ ಜ್ಞಾನಿ. ಆ ರೋಗದ ಬಗ್ಗೆ, ಅದನ್ನು ಪರಿಹರಿಸುವಂತ ಉಪಾಯದ ಬಗ್ಗೆ ಯಾರು ತಿಳ್ಕೊಂಡಿರ್ತಾನೋ, ಆ ಜ್ಞಾನ ಎಲ್ಲಿದೆಯೋ ಅವನು ಡಾಕ್ಟರ್. ಹೌದಲ್ವ ಹೇಳಿ? ಅದೇ ರೀತಿ ಒಬ್ಬ ಜ್ಞಾನಿ, ಒಬ್ಬ ಸನ್ಯಾಸಿ ಸ್ವಾಮಿ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು. ಆದರೆ ನಿನಗೆ ಗೊತ್ತಾಗುತ್ತೋ ಕಣೋ? ಗೊತ್ತಾಗಲ್ಲ ಕಣೋ. ಯಾತಕ್ಕಂದ್ರೆ ಅವರಲ್ಲಿ ಮಹಾತ್ಮೆಯನ್ನು ತಿಳಿಯಬೇಕಾದ್ರೆ ನಿನಗೆ ಸಂಸ್ಕಾರ ಬೇಕು ಕಣೋ. ಕೃಷ್ಣ ಕಣ್ಣು ಮುಂದೆ ಇದ್ದ, ಎಷ್ಟು ಜನರಿಗೆ ಗೊತ್ತಿತ್ತು ಕೃಷ್ಣ ಯಾರು? ರಾಮ ಕಣ್ಣು ಮುಂದೆ ಇದ್ದ, ಎಷ್ಟು ಜನರಿಗೆ ಗೊತ್ತಿತ್ತು ರಾಮ ಯಾರು? ಕೈಯಲ್ಲಿ ಲೆಕ್ಕ ಮಾಡಬಹುದು. ಎಲ್ಲೋ ಭರತ, ಎಲ್ಲೋ ಶತ್ರುಘ್ನ, ಎಲ್ಲೋ ಲಕ್ಷ್ಮಣ, ವಸಿಷ್ಠ. ಅಷ್ಟೇ ಸ್ವಾಮಿ, ಎಲ್ಲಾ ಕಾಲದಲ್ಲೂ ಇಷ್ಟೇ. ಮಹಾತ್ಮರನ್ನುವಂಥವರು ಸಂತ ಜ್ಞಾನೇಶ್ವರಿಗೆ ಅವನ ಅಣ್ಣನೇ ಗುರು, ಮೈತ್ರೇಯ ಗಾರ್ಗಿಗೆ ಪುರುಷ ಗಂಡ ಯಾಜ್ಞವಲ್ಕ್ಯನೇ ಗುರು. ಆದರೆ ಆ ಗುರುವನ್ನು ಆರಿಸಬೇಕು, ಆ ಜ್ಞಾನಿಗಳನ್ನು ನಾವು ಸಮೀಪಿಸಬೇಕು, ಅವರನ್ನು ಗುರುತಿಸಬೇಕು. ನಮ್ಮಲ್ಲಿ ಸಂಸ್ಕಾರ ಬೇಕು ಅಲ್ಲ ಸ್ವಾಮಿ?
ಅಲ್ಲ, ಒಬ್ಬ ಜ್ಞಾನಿ ಅನ್ನುವಂಥವನು ಇರುವುದಾದ್ರೆ, ಒಬ್ಬ ಜೀವನ್ಮುಕ್ತ ಅನ್ನುವಂಥವನು ಇರುವುದಾದ್ರೆ, ಒಬ್ಬ ಮಹಾತ್ಮ ಅನ್ನುವಂಥವ್ರು ನಮ್ಮ ಕಣ್ಣ ಮುಂದೆ ಜೀವಿಸುವುದಾದ್ರೆ ಏನು ಲಕ್ಷಣಗಳು ಅವನಲ್ಲಿ ಇರ್ತವೆ ಸ್ವಾಮಿ. ಒಳ್ಳೆದು.